ಇವತ್ತು ನಮ್ಮ ದೇಶದಲ್ಲಿ ಸುಮಾರು 2014 ನಂತರ ಆಗುತ್ತಿರುವ ಎಲ್ಲ ಬದಲಾವಣೆಗಳಿಗೆ ಸನ್ಮಾನ್ಯ ಶ್ರೀ ಮೋದಿಜಿಯವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡೋಣ. ಯಾಕಂದರೆ ನಮ್ಮಲ್ಲಿರುವ ಆ ಕುದಿತಿರುವ ಭಾರತೀಯ ರಕ್ತ ಏನಂತೆಲ್ಲ ಮಲ್ಕೊಂಡ್ಬಿಟ್ಟಿತ್ತದು, ಅದನ್ನು ಅವಾಗ ಬಡಿದು ಎಬ್ಬಿಸುವಂಥ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೊಸ ಕಾನೂನು ಏನಿದೆ, ವಕ್ಫ್ ತಿದ್ದುಪಡಿ ಅಧಿನಿಯಮ 2025 ಏನು ಬಂದಿದೆ, ಈ ಅಧಿನಿಯಮದ ಮೂಲಕ ಕೂಡ ನಾವು ಅವರಿಗೆ ಧನ್ಯವಾದ ಹೇಳಲೇಬೇಕು. ತಮಗೆಲ್ಲ ಗೊತ್ತಿರೋ ಪ್ರಕಾರ ಇದು ವಕ್ಫ್ ಅನ್ನುವುದು ಒಂದು ರಿಲಿಜಿಯಸ್ ಎಂಡೋಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಅಂದರೆ ಧಾರ್ಮಿಕ ದತ್ತಿಗೆ ಸಂಬಂಧಪಟ್ಟಂಥ ಒಂದು ಕಾನೂನಾಗಿದೆ. ಇಟ್ಸ್ ಪ್ಯೂರ್ಲಿ ದ ಲಾ ವಿಚ್ ಈಸ್ ಪಾಸ್ ಟು ಗವರ್ನ್ ದಿ ರಿಲಿಜಿಯಸ್ ಎಂಡೋಮೆಂಟ್ಸ್ ವಿಚ್ ಆರ್ ಸ್ಪೆಸಿಫಿಕಲಿ ಕನೆಕ್ಟೆಡ್ ಟು ದ ಮುಸ್ಲಿಂ ಕಮ್ಯುನಿಟಿ. ವೆನ್ ದಿಸ್ ಈಸ್ ಸೋ, why? What was the reason of making such law was there ಅಂತ ನೋಡಬೇಕಾದ್ರೆ ನಾವು ಬ್ರಿಟಿಷ್ ಇಂಡಿಯಾದಲ್ಲಿ ವಾಪಸ್ ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಬೇಸಿಕ್ ಕಾನ್ಸೆಪ್ಟ್ ವಕ್ಫ್ ಅಂದರೆ ಆ ಅರಬಿಕ್ ಭಾಷೆಯ ಶಬ್ದ ವಕ್ಫ್ ಏನಿದೆ, ನಿಂತುಕೋ ಅಂತ, ಸ್ಟಾಪ್, ರುಕ್ ಜಾओ. ಮೀನಿಂಗ್ ಏನಂದರೆ ಆ ಪ್ರಾಪರ್ಟಿಯಲ್ಲಿರುವಂತಹ ಮಾಲೀಕತ್ವವನ್ನು ನಿಲ್ಲಿಸುವುದು. ಒಂದು ಆಸ್ತಿಯು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಸದಾಕಾಲ ಬದಲಾಗ್ತಾ ಇರಬೇಕು. ಅದು ಹಸ್ತಾಂತರಣ ಅಧಿನಿಯಮ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯ ಒಂದು ಮೂಲ ತತ್ವ. That is rule against perpetuity. Any law cannot be, any property cannot be vested with one person or one institution forever. ಈ ಮೂಲ ತತ್ವಕ್ಕೆ ತದ್ವಿರುದ್ಧವಾಗಿರುವಂತಹ ಕಾನೂನೇ ವಕ್ಫ್ ಅಧಿನಿಯಮ ಅಥವಾ ವಕ್ಫಿನ ಒಂದು ಪರಿಕಲ್ಪನೆ. ಈ ವಕ್ಫ್ನಲ್ಲಿ ಏನಾಗುತ್ತೆ, ಒಂದು ಆಸ್ತಿ, ಅದು ಚರ ಆಸ್ತಿಯಾಗಿರಲಿ ಅಥವಾ ಸ್ಥಿರ ಆಸ್ತಿಯಾಗಿರಲಿ, ಈ ಆಸ್ತಿಯು ಒಂದು ಬಾರಿ ವಕ್ಫ್ ಅಂತ ಘೋಷಣೆ ಆದಾಗಿನಿಂದ ಹಿಡಿದು ಸದಾಕಾಲ, ಅಂದರೆ ಎಲ್ಲಿಯವರೆಗೆ ಈ ವಿಶ್ವ ಇದೆಯೋ ಅಲ್ಲಿಯವರೆಗೆ ಅದೇನಾಗುತ್ತೆ, ಅಲ್ಲಾಹನ ಮಾಲೀಕತ್ವದಲ್ಲಿ ನಿಹಿತವಾಗುತ್ತೆ, ಮನುಷ್ಯರ ಮಾಲೀಕತ್ವ ಅಲ್ಲಿ ಹೊರಟೋಗುತ್ತೆ ಅನ್ನುವಂಥ ವಿಶೇಷವಾದಂಥ ಒಂದು ಪರಿಕಲ್ಪನೆಯೇ ವಕ್ಫ್ ಆಗಿದೆ. ಇಲ್ಲಿ ಯಾವ ವ್ಯಕ್ತಿ ವಕ್ಫನ್ನು ಘೋಷಣೆ ಮಾಡ್ತಾರೆ ಆ ವ್ಯಕ್ತಿಗೆ ನಾವು ವಾಕಿಫ್ ಅಂತ ಹೇಳ್ತೀವಿ. ಆ ಸದರಿ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಹೇಳ್ತೀವಿ. ಎಷ್ಟೋ ಜನ ಅದನ್ನು ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮಾಡ್ತಾರೆ, ವಕ್ತ್ ಅಂತ ಹೇಳ್ತಾರೆ. ವಕ್ಫ್ ಬೇರೆ ಬೇರೆ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಅಂದರೆ WAQF ಅಂತ ಹೇಳ್ಬೋದು. ಈ ಒಂದು ವಕ್ಫ್ ಅಧಿನಿಯಮದ ಪರಿಕಲ್ಪನೆಯಲ್ಲಿ ಬರುವಂತಹ ಈ ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆ ಎಲ್ಲಿಂದ ಆರಂಭವಾಗುತ್ತಂದ್ರೆ ಕುರಾನ್ ಮತ್ತು ಪ್ರವಾದಿ ವರ್ಯರ ಜೀವನ ಶೈಲಿಯಿಂದ ಬರುತ್ತೆ. ಅದು ಅಲ್ಲಿಂದನೇ ಬಂದಿರೋದರಿಂದ ಇದಕ್ಕೆ ಧಾರ್ಮಿಕವಾದಂತಹ ಒಂದು ಪ್ರಾಮುಖ್ಯತೆ ಸಿಕ್ಕಿದೆ. ಒಂದು ವೇಳೆ ಅದು ಕುರಾನ್ ಮತ್ತು ಹದೀಸಿನ ಕನೆಕ್ಟಿವಿಟಿ ಇರಲಿಲ್ಲಪ್ಪ ಅಂತಂದ್ರೆ ಮುಸಲ್ಮಾನರಿಗೆ ಇಷ್ಟೊಂದು ಪವಿತ್ರವಾದ ಪರಿಕಲ್ಪನೆ ಅಂತ ನಾವು ಊಹಿಸೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ವಿಶೇಷವಾಗಿ ನಾನು ಆಸ್ ಅ ಕೋಟ್ ಅಂತ ರೆಫರ್ ಮಾಡಿ ಹೇಳುವುದಾದರೆ, ಪವಿತ್ರ ಕುರಾನಿನ 2ನೇ ಅಧ್ಯಾಯದ 261ನೇಯ ಒಂದು ಮಂತ್ರ ಏನಿದೆ, ಅಲ್ಲಿ ಪವಿತ್ರ ಕುರಾನ್ದಲ್ಲಿ ಬರೆಯಲಾಗಿದೆ. ಏನಪ್ಪಾ ಅಂದ್ರೆ, ನೀವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ ಸಂಪತ್ತು ಹೇಗೆ ಇದೆ ಅಂದ್ರೆ, ಅದರ ಉದಾಹರಣೆ ಹೇಗಿದೆ ಅಂದ್ರೆ, ನಿಮ್ಮ ಸಂಪತ್ತು ಒಂದು ಬೀಜವಾಗಿ ನೀವು ನೋಡುವುದಾದರೆ ಆ ಬೀಜವನ್ನು ಮಣ್ಣಿನಲ್ಲಿ ಹಾಕಿದಾಗ ಅದರಿಂದ 700 ಪಟ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಮಾತು ಕುರಾನಿನ ಆ ವ್ಯಾಖ್ಯೆ ಹೇಳ್ತಾ ಇದೆ. ಇದು ಒಂದು ಸಾಕು, ಇನ್ನು ಸಾಕಷ್ಟು ರೆಫರೆನ್ಸಸ್ ಕುರಾನಲ್ಲಿದೆ. ಇದು ಒಂದು ಸಾಕು ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ. ನಾವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದಾಗ ಅದರ ಪ್ರತ್ಯುತ್ತರವಾಗಿ ಬರುವುದು 700 ಪಟ್ಟು, 700 ಟೈಮ್ಸ್. ಏನು ಅಲ್ಲಾಹನ ಮಾರ್ಗದಲ್ಲಿ ಅಂದ್ರೆ, ಅಲ್ಲಾಹನ ಮಾರ್ಗ ಅಂದ್ರೆ ಬಡವರ ಮಾರ್ಗ, ಉಳ್ಳವರು ಇಲ್ಲದವರಿಗೆ ಕೊಡುವ ಮಾರ್ಗ. ಯಾವ ವ್ಯಕ್ತಿಗಳಿಗೆ ಅವಶ್ಯಕತೆ ಇದೆ ಅವರ ಅವಶ್ಯಕತೆಗಳನ್ನು ನಿಭಾಯಿಸುವ ಮಾರ್ಗವೇ ಅಲ್ಲಾಹನ ಮಾರ್ಗವಾಗಿದೆ. ಒಂದು ಕಡೆ ಕುರಾನ್ನಲ್ಲಿ ಅಲ್ಲಾಹ್ ಹೇಳ್ತಾರೆ, ನನಗೆ ಯಾರಾದರೂ ಲೋನ್ ಕೊಡೋರು ಇದ್ದೀರಾ ಅಂತ. ಅಂದ್ರೆ ಅಲ್ಲಾಹನಿಗೆ ಲೋನ್ ಕೊಡೋದಂದ್ರೆ ಏನು, ಈ ಬಡವರ ಖರ್ಚನ್ನು ನೋಡಿಕೊಳ್ಳೋದು, ಅವರ ಅವಶ್ಯಕತೆಗಳನ್ನ ಈಡೇರಿಸುವುದು, ಇದು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದಾಗಿದೆ. ಇದರಲ್ಲಿ 2 ಮಾರ್ಗಗಳಿದೆ. ಒಂದು ಧಾರ್ಮಿಕ ಮಾರ್ಗ, ಇನ್ನೊಂದು ಸಾಮಾಜಿಕ ಮಾರ್ಗ. ಧಾರ್ಮಿಕ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ರೀತಿಯ ಪೂಜಾ ವಿಧಿ ವಿಧಾನಗಳನ್ನು ಮಾಡುವುದಕ್ಕೋಸ್ಕರ ಅದು ಮಸೀದಿ ಆಗಿರಬಹುದು ಅಥವಾ ಬೇರೆ ಬೇರೆ ತರಹದ ಪ್ರಾರ್ಥನಾ ಸ್ಥಳಗಳು ಇರಬಹುದು. ಇಸ್ಲಾಮಿನಲ್ಲೂ ಕೂಡ ಸಾಕಷ್ಟು ಸ್ಕೂಲ್ಸ್ ಆಫ್ ಥಾಟ್ಸ್ ಇರೋದರಿಂದ ಯಾವುದೇ ಒಂದು ವಿಶೇಷವಾದಂತಹ ಪೂಜಾ ಸ್ಥಳಕ್ಕೆ ನಾನಿಲ್ಲಿ ಸ್ಟ್ರಿಕ್ಟೋ ಸೆನ್ಸು ಅಪ್ಲೈ ಆಗೋ ಥರ ಹೇಳ್ತಾ ಇಲ್ಲ. ಎಲ್ಲ ರೀತಿಯ ಸೆಕ್ಟ್ಸ್ ಏನಿದೆ, ಪಂಥಗಳೇನಿದೆ, ಆ ಎಲ್ಲ ಪಂಥಗಳಿಗೂ ಕೂಡ ಅನ್ವಯವಾಗುವ ತಮ್ಮದೇ ಆದಂತಹ ಪೂಜಾ ಪದ್ಧತಿಗಳಿದೆ. ಅದರೊಳಗೆ ನಾನು ಡೀಪ್ ಹೋಗಕ್ಕೆ ಇಷ್ಟಪಡೋದಿಲ್ಲ. ಆ ಎಲ್ಲ ಪೂಜಾ ಸ್ಥಳಗಳು ಕೂಡ ಧಾರ್ಮಿಕ ಅನ್ನುವಂತಹ ಡೆಫಿನಿಷನ್ ಒಳಗೆ ಬಂದ್ಬಿಡ್ತವೆ. ಅದನ್ನು ಹೊರತುಪಡಿಸಿ ಸೆಮಿ ರಿಲಿಜಿಯಸ್ ಕಾನ್ಸೆಪ್ಟ್ ಇದೆ ಒಂದು, ಅಂದ್ರೆ ಅದು ಅರ್ಧ ಧಾರ್ಮಿಕನೂ ಇರ್ತದೆ, ಇನ್ನೂ ಅರ್ಧ
ಸಾಮಾಜಿಕ ರೀಸನ್ ಇರ್ತದೆ. ಅಂತ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಮದರ್ಸಾ ಅಂತ ಹೇಳ್ಬೋದು ನೀವು. ಮದರ್ಸಾದಲ್ಲಿ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆ ಫಲಾನುಭವಿಗಳೇನಿದ್ದಾರೆ ಅದು ವಕ್ಫ್ ಆಸ್ತಿಯಲ್ಲಿ ಒಂದು ಮದರ್ಸಾ ಸೃಷ್ಟಿ ಮಾಡಿದಾಗ ಅದು ಧಾರ್ಮಿಕ ಶಿಕ್ಷಣನೂ ಕೊಡಬಹುದು ಮತ್ತು ಧಾರ್ಮಿಕ ಅಲ್ಲದಂತಹ ಅಂದ್ರೆ ನಿಜ ಜೀವನದಲ್ಲಿ ನಮಗೆ ಬೇಕಾದಂತಹ ಜೀವನದ ಎಲ್ಲ ರಂಗಗಳಲ್ಲಿ ಬೇಕಾದಂತಹ ಶಿಕ್ಷಣ ಕೂಡ ಅದನ್ನ ನಾವು ರಿಲಿಜಿಯಸ್ ಅಥವಾ ನಾನ್ ರಿಲಿಜಿಯಸ್ ಎಜುಕೇಶನ್ ಅಂತ ಏನು ಹೇಳ್ತೀವಿ ಎರಡೂ ಅಲ್ಲಿ ಕಲಿಸುವಂತ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ಇದು ಎರಡು ಜವಾಬ್ದಾರಿಗಳನ್ನು ನಿಭಾಯಿಸ್ತದೆ. ಮೂರನೇ ಒಂದು ಕಾರಣ ಏನಂದ್ರೆ ಪ್ಯೂರ್ಲಿ ಸೋಷಿಯಲ್ ರೀಸನ್. ಅಲ್ಲಿ ಯಾವುದೇ ರೀತಿಯಾದಂತಹ ಇಸ್ಲಾಮಿಕ್ ಬಳಕೆ ಇರುವುದಿಲ್ಲ. ಆ ಆಸ್ತಿ ಸಂಪೂರ್ಣವಾಗಿ ಅದು ಚಾರಿಟಬಲ್ ಪರ್ಪಸ್ ಅಂತ ಹೇಳ್ಬೋದು ನಾವು, ಅಥವಾ ಸಾಮಾಜಿಕ ಜವಾಬ್ದಾರಿ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಧಾರದ ಮೇಲೆ ಆಸ್ತಿಯನ್ನು ಬಳಸಲಾಗುತ್ತೆ ಅಥವಾ ಆಸ್ತಿಯಿಂದ ಬರುವ ಆದಾಯವನ್ನು ಬಳಸಲಾಗುತ್ತೆ. ಹಾಗಾಗಿ ಇದು ವಕ್ಫ್ ಆಗಿ ಪರಿಣಮಿಸುತ್ತೆ. ಈ ವಕ್ಫು ಒಂದು ಘೋಷಣೆ ಅಂತ ಮಾಡಿದಾಗ ಘೋಷಣೆ ಇದು ಮೌಖಿಕವಾಗಿಯೂ ಆಗಬಹುದು ಅಥವಾ ಲಿಖಿತವಾಗಿಯೂ ಆಗಬಹುದು. ಮೌಖಿಕವಾಗಿ ಆದಂತಹ ಘೋಷಣೆಯನ್ನ ತದನಂತರ ಅದನ್ನ ಒಂದು ವ್ಯವಸ್ಥಿತ ರೂಪದಲ್ಲಿ ತಂದು ನೋಂದಣಿ ಮಾಡಿ ಅದನ್ನು ವಕ್ಫ್ ಅಂತ ಘೋಷಿಸುವಂತ ಕೆಲಸ ಆಗುತ್ತೆ. ಆದರೆ ಲಿಖಿತವಾಗಿ ಯಾವುದಾದ್ರೂ ಒಂದು ವಕ್ಫ್ ಆದರೆ ಅದು ವಕ್ಫ್ ಡೀಡ್ ಇರುತ್ತೆ. ಆ ಡೀಡನ್ನು ತೆಗೆದುಕೊಂಡು ಹೋಗಿ ವಕ್ಫ್ನಲ್ಲಿ ಅಥವಾ ವಕ್ಫ್ ಮಂಡಳಿಯಲ್ಲಿ ಅದನ್ನು ನೋಂದಾವಣೆ ಮಾಡಲಾಗುತ್ತೆ. ಆವಾಗ ಅದು ಲಿಖಿತವಾಗಿ ವಕ್ಫ್ ಆಗುತ್ತೆ. ಮೂರನೇ ವಿಚಾರ ಏನಪ್ಪಾ ಅಂದ್ರೆ ವಕ್ಫ್ ಬೈ ಯೂಸರ್. ಸುಮಾರು ವರ್ಷಗಳಿಂದ ಅಂದ್ರೆ ಯಾವಾಗ ಅದರ ಆರಂಭ ಆಯಿತು ಅನ್ನೋದು ಗೊತ್ತಿಲ್ಲಷ್ಟು ಮಟ್ಟಕ್ಕೆ ಒಂದು ಆಸ್ತಿಯನ್ನ ಧಾರ್ಮಿಕ ಅಥವಾ ಸಾಮಾಜಿಕ ಕಾರಣಗಳಿಗಾಗಿ ಅಂದ್ರೆ ವಕ್ಫ್ನಲ್ಲಿ ಪರಿಭಾಷಿಸಲ್ಪಟ್ಟಂತಹ ಉದ್ದೇಶಕ್ಕಾಗಿ ಏನಾದರೂ ಆ ಆಸ್ತಿಯನ್ನು ಬಳಸಿದ್ದೇ ಆದರೆ ಅದು ವಕ್ಫ್ ಬೈ ಯೂಸರ್ ಆಗಿ ಪರಿಣಾಮ ಆಗುತ್ತೆ. ಇಲ್ಲಿ ವಕ್ಫ್ ಬೈ ಯೂಸರ್ ಏನಿದೆಯಲ್ಲ ಇದರ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಡಿಬೇಟ್, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಎರಡೂ ಪಕ್ಷಗಾರರು ಇಡ್ತಾ ಇದ್ದಾರೆ. ಅತಿ ಮುಖ್ಯವಾಗಿ ನಾವು 1991ರಲ್ಲಿ ಒಂದು ಅಧಿನಿಯಮ ಬಂದಿದೆ. ಅದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ಶಾರ್ಟ್ ಅಲ್ಲಿ ಹೇಳ್ತೀವಿ ನಾವು. ಇದು ಯಾಕೆ ಬಂತು ಅಂತ ತಮಗೆಲ್ಲ ಗೊತ್ತಿದೆ. ಬಾಬ್ರಿ ಮಸೀದ್ ವಿಚಾರದಲ್ಲಿ ತುಂಬಾ ಒಂದು ಕಾಂಟ್ರವರ್ಸಿ ಆಗ್ತಾ ಇರುವಾಗ ಅದನ್ನು ಒಂದು ಎಕ್ಸೆಪ್ಷನ್ ಆಗಿಟ್ಟು, ಒಂದು ಅಪವಾದವಾಗಿಟ್ಟು ಉಳಿದಿರುವ ಎಲ್ಲ ಪೂಜಾ ಸ್ಥಳಗಳಿಗೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರಲಿ ಅಥವಾ ಧರ್ಮದಲ್ಲಿ ಇರುವಂತಹ ಒಂದು ಜಾತಿಗೆ ಸಂಬಂಧಪಟ್ಟಿರಲಿ ಅಥವಾ ಒಂದು ಪಂಥಕ್ಕೆ ಸಂಬಂಧಪಟ್ಟಿರಲಿ ಆ ಯಾವ ನೇಚರ್ ಆಫ್ ರಿಲಿಜಿಯಸ್ ಅದು ಐಡೆಂಟಿಟಿ ಆ ಆಸ್ತಿಗೆ ಇರುತ್ತೆ ಅದು ಸದಾ ಕಾಲ ಅದನ್ನೇ ಇರಬೇಕು. ಅದಕ್ಕೊಂದು ಡೆಡ್ಲೈನ್ ಡೇಟ್ ಫಿಕ್ಸ್ ಮಾಡಿದ್ದು 15 ಆಗಸ್ಟ್ 1947. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಯಾವ ಆಸ್ತಿಯು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು ಆ ಆಸ್ತಿ ಸದಾಕಾಲ ಅದೇ ಉದ್ದೇಶಕ್ಕೆ ಇರಬೇಕು. ಅಲ್ಲಿ ಇಂಟರ್ನಲ್ ಸೆಕ್ಟೇರಿಯನ್ ಡಿಫರೆನ್ಸಸ್ ಕೂಡ ಬರಬಾರ್ದು ಅನ್ನುವಂತಹ ಕಾನೂನೇ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. ಈ ವಕ್ಫ್ ಬೈ ಯೂಸರ್ ಅಂತ ಬಂದಾಗ ಕಾನೂನು ಮಾಡುವವರಿಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಇರಬೇಕು. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಸಾಕಷ್ಟು ನಿರ್ಧಾರಿತ ಪ್ರಕರಣಗಳಲ್ಲಿರುವಂತಹ ಆದೇಶಗಳನ್ನು ಎದುರಿಸಿ ಈಗಾಗಲೇ ಪಾರ್ಲಿಮೆಂಟ್ನಿಂದ ಪಾಸ್ ಆದಂತಹ ಇಂಥ ಕಾನೂನುಗಳ ವಿರುದ್ಧವಾಗಿ ಈ ಒಂದು ತಿದ್ದುಪಡಿಯನ್ನು ತಗೊಂಡ್ಬರ್ತಾರೆ. ವಕ್ಫ್ ಬೈ ಯೂಸರ್ ನಾವು ಏನು ರಿಕಗ್ನೈಸ್ ಮಾಡುವುದಿಲ್ಲ, ಅದನ್ನು ಗುರುತಿಸುವುದಿಲ್ಲ ಅಂತ ಹೇಳ್ತಾರೆ. ಎಂತ ಮೂರ್ಖತನದ ಇದು ತಿದ್ದುಪಡಿ ಅಂತ ನೀವು ತಿಳ್ಕೋಬಹುದು. ಯಾಕಂದ್ರೆ ಈಗಾಗಲೇ ಎಲ್ಲ ವಕ್ಫ್ಗಳು ಯಾವುದು ಬೈ ಯೂಸರ್ ಬಂದಿದೆ ಅದು 1947 ಆಗಸ್ಟ್ 15ಕ್ಕೆ ರಿಕಗ್ನೈಸ್ ಆಗಿಬಿಟ್ಟಿದೆ. This opposition to the Waqf, though appears to be a solely Muslim thing, is not anything to do with Muslims alone. This is the soul of India that is being targeted. Let me give you 2-3 examples which would confirm to you that what we are against. I have told it to many people before this program. Let me repeat that. All of you know that Buddha attained enlightenment in Bodh Gaya. It is a Buddhist shrine and a Buddhist temple. In 1590, a Saivite, Mahant Ghamandi Gir, he goes there and puts up a Saivite temple inside the Bodh Gaya temple. 1949, Bihar brings in a law which is called the Bodh Gaya Temple Act. And a shrine which always belonged to the Buddhists, under the act now, has 8 members, 4 Buddhists, 4 Hindus,
under the chairmanship of the collector, who the act says should be a Hindu. The poor Buddhists all over the world, they have come there, they have protested, they have said this is a Buddhist shrine and the entire control has been taken over by the Hindus. All our rituals are being conducted according to the rites of the Hindus. How is this fair? The poor guys went to the Supreme Court. They filed a case way back in 2012. It's 13 years now and the case is still pending. This is brute majorityism and goes against the foundation of our country, which is constitutional norms. Similar thing is being done to Shrimoni Gurudwara Prabandhak Committee at Amritsar. This was under the Sikh Gurudwara Act of 1925. All the members are supposed to be Sikhs. A committee is formed and that committee is supposed to look after the affairs. The Punjab government recently tried to interfere and they tried to bring in a law, which is unfair because Article 26 guarantees to every religious denomination, including the majority religion that is Hindus, the Muslims, the Christians, the Sikhs, it doesn't distinguish between them. It simply says that every religious denomination in India has the right to establish religious institutions and manage them and administer them. In TMA Pai Foundation, which is the most famous case that every lawyer in India is aware of, the Supreme Court said that Article 26 applies equally to majority religion and minority religion. And both of them are free to establish religious institutions of their choice. But the Waqf Amendment Act, if you know, and the Supreme Court rightly put that question to the government, they asked them that would you allow a Muslim to sit on the boards of the non-Muslim, of the Hindu institutions? All of you are aware that the Vaishno Devi Temple Trust, non-Muslims only are allowed, only Hindus, not only in the committee, but also there they say that even employees cannot be anybody except a Hindu. The Char Dham also has the same thing. All the other religious institutions which come under the Hindu Religious and Charitable Acts, almost all of them have this, that only Hindus can be there in the committee, and rightly so. Because that's a guarantee that Article 26 of the Constitution gives. We have no quarrel with that. And therefore there was no need for the government to put into the Waqf boards that there will be two non-Muslims here. It is not the question of non-Muslim or Muslim, it's a question of adherence to the constitutional principles, the foundation of our democracy. Please don't for a minute confuse the two. They are connected, definitely, but they are separate, and the foundations of the country are on the basis of the constitutional principles, which provides for Article 26, which says that every religious denomination, whether they are Hindus or the Muslims or anybody, they have a right to establish their institutions and to administer them. That is the fight. So there is discrimination, which the Constitution says you can't do, Article 14. The discrimination is that obvious. In all Hindu religious establishments, nobody but Hindus can be there. But in Muslim religious institutions being managed by the Waqf board, Hindus will be made. Two compulsorily, non-Muslims will be part of it. Then again, right to property is a right that everybody recognizes. What I do with my property in my lifetime is nobody's business. Protected by the Constitution. Right to life, Article 21. You read it with Article 300, which says right to property. And it establishes that a person in his lifetime is free to do whatever he wants with the property. What does the Waqf Act amendment do? It says that if somebody becomes a Muslim, first of all, no Hindu can give his property for Waqf. That's the condition number one. Condition number two is that even if you become a Muslim, for 5 years you cannot give the property.
From where did you get it? What is this 5 years? Who is there to certify that he has been practicing Islam for 5 years? Why are you interfering with his right? It is his property. Whether he throws into the Indian Ocean, rights of will, gifts it or keeps it, it's none of the government's or anybody else's business. Therefore, the violation is of the fundamental right. It's not about, again, Hindu or Muslim. It may be couched in that language, but that's not correct. The correct thing is, it is my right which is being violated. If today you allow this, tomorrow they are going to say that no, you cannot give your property to your children. You can give it only to daughters or you can give it only to sons. Because you have violated the constitution once and there is nothing that prevents from that. And all of us know by experience that what starts off as hate against a particular community doesn't stop at that. People who didn't protest when dargahs and mosques were being demolished, please look at what happened in Bombay. Jain temple has been demolished. People who didn't object when Muslim houses or Christian houses were being demolished by bulldozers should know that they have demolished all the Dalit properties also. So when you don't stand up and oppose whenever the rule of law is violated, you are opening the window and the door and the gate for the government to interfere in everything, which demolishes the foundations and the roots of your democracy and the rule of law. Then, please look at Waqf by user. In one stroke, the government says we will not accept Waqf by user. Para 733 of the so-called Ayodhya judgment recognized Waqf by user as a proper method of creating a Waqf. And it's nothing new to the Muslims or the Waqf. Endowments by user, section 2(5) of the Karnataka Hindu Endowments Act again provides for the same thing. Nobody has a problem with that. It says that all the properties, if they have been by user used for the temple, will belong to the temple. Same thing the Waqf board says. Same thing the Supreme Court says in para 733 of that judgment. And again people are trying to twist it and say, no, this is a Muslim problem. It's not a Muslim problem. It's a question of your constitutional freedoms. From actually saying that two persons who are non-Muslims, perhaps for the first time in a law, you are saying that people who don't belong to a particular religion will be part of it. It's an exclusionary provision that has been brought in to the way in which they have looked to actually attack the rights of the Muslim community, the right of property, the right of religious belief, the constitutional freedoms of the community, the manner in which it has been attacked. When I'm speaking, there are two main aspects that I would like to speak about. One, that we cannot view this law in isolation. We have to view it, and Advocate Akmal Rizvi also spoke about it, we have to see this as a part of the larger assault on the constitution, the attack, as a part of the attack on constitutional values of equality, the values of liberty, fraternity and secularism. And the manner in which the present regime is actually using law and legal measures to bring about a state of social apartheid in our country. We need to view it in that context. The second thing is that we also need to recognize, one, of course, there is a fascist assault right now. The assault on our constitution is that, and this fascist attack divides and attacks. It does not attack together. It's attacking, while it attacks religious minorities, whether it's Muslims, Christians, Dalits, Adivasis, the working class, it divides and attacks. And when it is dividing and attacking, how is it that we respond to this? These are the two primary things in which I would like to just put forth certain things before you all.